ಇನ್ನೊಬ್ಬರನ್ನು ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಅವರು ನಿರ್ಮಾಣ ಮಾಡಿದಂಥ ಟ್ರಸ್ಟಿಗಳೇ ಇವತ್ತು ರಾಮದೇವರ ಕಾಣಿಕೆಯನ್ನೇ ಲೂಟಿ ಮಾಡುವಂಥ ಅವಕಾಶ ಆದಂಥ ಸಮಯದಲ್ಲಿ ನಾನು ಈ ದೇಶದ ಚೌಕಿದಾರ ಅಂತ ಹೇಳ್ತಾರೆ. ಚೌಕಿದಾರ ರಾಮದೇವರ ಕಾಣಿಕೆಯ ಹಣವನ್ನೇ ಇವತ್ತು ಉಳಿಸ್ಕೊಳ್ಳಲಿಕ್ಕೆ ಆಗದಂಥ ಒಬ್ಬ ಚೌಕಿದಾರ ಅವರು ನೇಮಕಾತಿ ಮಾಡಿದಂಥ ಖಂಡಿತವಾಗಿ ಬಹಳಷ್ಟು ಸಂತೋಷದ ದಿನ. ಯಾಕಂತ ಹೇಳಿದ್ರೆ ಒಂದು 7 ವರ್ಷಗಳ ಕಾಲ ಹರಿಪ್ರಸಾದ್ ಶೆಟ್ಟಿ ಅವರು ಆಡಳಿತವನ್ನು ನಡೆಸಿ ಈಗ ಹೊಸದಾಗಿ ಆಯ್ಕೆಯಾದಂಥ ಸದಾನಂದ ಶೆಟ್ಟಿ ಅವರಿಗೆ ಪದಗ್ರಹಣ ಮಾಡುವಂಥ ಈ ಒಂದು ಸಂದರ್ಭ ಶುಭ ಸಂದರ್ಭ. ಖಂಡಿತವಾಗಿ ಕಳೆದ 7 ವರ್ಷಗಳಲ್ಲಿ ಹರಿಪ್ರಸಾದ್ ಶೆಟ್ಟಿ ಅವರು ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗೆ ಪಕ್ಷ ಸಂಘಟನೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇದ್ದರೂ ನಮ್ಮ ಕುಂದಾಪುರ ಕ್ಷೇತ್ರದಲ್ಲಿ ನಮ್ಮ ಕುಂದಾಪುರ ಬ್ಲಾಕ್ ಅಧ್ಯಕ್ಷರಾಗಿದ್ದ ಹರಿಪ್ರಸಾದ್ ಶೆಟ್ಟಿ ಅವರು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಹರಿಪ್ರಸಾದ್ ಶೆಟ್ಟಿ ಅವರು ಬಹಳಷ್ಟು ತಾಳ್ಮೆಯುಳ್ಳಂಥ ಒಬ್ಬ ನಾಯಕ, ಯುವ ನಾಯಕರವರು. ಆದರೆ ಇಲ್ಲಿಯವರೆಗೆ ಅತ್ಯುತ್ತಮವಾಗಿ ನಮ್ಮ ಬ್ಲಾಕ್ ಅನ್ನು ನಡೆಸಿಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸದಾನಂದ ಶೆಟ್ಟಿ ಅವರಿಗೆ ಅವರ ಸಹಕಾರ ಖಂಡಿತ ಸಂಪೂರ್ಣವಾಗಿ ಇರ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿಯಲ್ಲಿ ಸದಾನಂದ ಶೆಟ್ಟರ ಬ್ಲಾಕ್ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಸಣ್ಣ ಗೊಂದಲ ಆಗಿದೆ. ಯಾಕಂತ ಹೇಳಿದ್ರೆ ವಿಕಾಸ್ ಹೆಗ್ಡೆ ಅವರು ಸದಾನಂದ ಶೆಟ್ಟರು ಅಂತ ಹೇಳಿ ಸಣ್ಣ ಗೊಂದಲ ಇತ್ತು. ಮುಂದಿನ ವಿಕಾಸ್ ಹೆಗ್ಡೆ ಅವರು ಯುವಕರಿದ್ದಾರೆ, ಖಂಡಿತವಾಗಿ ಮುಂದೆ ಅವಕಾಶಗಳು ಬಂದೇ ಬರ್ತದೆ. ಆದ್ರಿಂದ ವಿಕಾಸ್ ಹೆಗ್ಡೆ ಅವರು ಯಾವುದೇ ಬೇಸರವನ್ನು ಮಾಡಿಕೊಳ್ಳದೆ ಸದಾನಂದ ಶೆಟ್ಟಿ ಅವರ ಈ ಒಂದು ಪದಗ್ರಹಣ ಸಂದರ್ಭದಲ್ಲಿ ಸದಾನಂದ ಶೆಟ್ಟಿ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಸದಾನಂದ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ ಮಟ್ಟದಿಂದ ಪ್ರತಾಪ್ ಚಂದ್ರ ಶೆಟ್ಟರ ಕಾಲದಿಂದ ಗ್ರಾಮ ಪಂಚಾಯತ್ ಮಟ್ಟದಿಂದ ಬಂದವರು. ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತ್, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ನಂತರ ತಾಲೂಕ್ ಪಂಚಾಯತ್ನ 2-3 ಬಾರಿ ತಾಲೂಕ್ ಪಂಚಾಯತ್ನಲ್ಲಿ ಸದಸ್ಯರಾಗಿ ಪ್ರಭಾವಿ ಸದಸ್ಯರಾಗಿದ್ದರು. ಸದಾನಂದ ಶೆಟ್ಟರು ತಾಲೂಕ್ ಪಂಚಾಯತ್ನಲ್ಲಿ ಇದ್ರು ಅಂತ ಹೇಳಿದ್ರೆ ಅದಕ್ಕೊಂದು ವೆಯ್ಟೇಜೇ ಬೇರೆ ಇತ್ತು. ಯಾಕಂತ ಹೇಳಿದ್ರೆ ಅವ್ರ ಒಟ್ಟಿಗೆ ಕೆಲಸ ಮಾಡಿದಂಥ ಹಿರಿಯರಾದಂಥ ರಾಜು ಪೂಜಾರಿ ಅವರು ಇಲ್ಲೇ ಇದ್ದಾರೆ, ಎಲ್ರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಸ್ವಲ್ಪ ಹರಿಪ್ರಸಾದ್ ಶೆಟ್ಟಿ ಅವರು ಆ ರೀತಿಯಲ್ಲಿ ಸ್ಮೂತ್ ಅಲ್ಲ. ಸದಾನಂದ ಶೆಟ್ಟಿ ಅವರು ಸ್ವಲ್ಪ ಜೋರಿದ್ದಾರೆ, ಸ್ವಲ್ಪ ಮುಂಗೋಪಿ, ಆದರೆ ಮೃದು ಸ್ವಭಾವದ ಉತ್ತಮ ಹೃದಯವಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳಿಂದ ಸದಾನಂದ ಶೆಟ್ಟಿ ಅವರ ಹತ್ತಿರದಲ್ಲಿಂದ ನೋಡಿದವನು ನಾನು. ಆದ್ರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಖಂಡಿತವಾಗಿ ಪಕ್ಷ ಸಂಘಟನೆಯ ಬಗ್ಗೆ ಎಲ್ಲ ರೀತಿಯಾದಂಥ ಒಂದು ಅನುಭವ ಇರುವಂಥ ಸದಾನಂದ ಶೆಟ್ಟಿ ಅವರು ನಮ್ಮ ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷ ಸಂಗತಿ. ಯಾಕಂತ ಹೇಳಿದ್ರೆ ಇವತ್ತಿನ ಜನಸ್ತೋಮವನ್ನು ನೋಡ್ಬೋದು. ಎಲ್ಲ ವಿಲೇಜ್ಗೆ ಹೋಗಿ ಎಲ್ಲರಿಗೂ ಕಾರ್ಯಕರ್ತರಿಗೆ ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ. ಎಲ್ಲರೂ ಇವತ್ತು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕುಂದಾಪುರ ಕ್ಷೇತ್ರದಲ್ಲಿ ನಾವು ಕಟ್ಟುವ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇಲ್ಲಿ ಬರ್ಬೇಕು. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಆಗ್ಬೇಕಂತ ನಿರೀಕ್ಷೆ ಇಲ್ಲ, ನಂದು ಆಶೆಯೂ ಇಲ್ಲ. ಅದರ ಸಮರ್ಥತೆ ಏನನ್ನು ಮತ್ತೊಂದು ನೋಡ್ಬೇಕಾಗುತ್ತೆ. ನಾನು ಹೇಳಿದ್ದೇನೆ ದಿನೇಶ್ ಹೆಗ್ಡೆ ಅವರಿಗೆ, ನಾನಂತೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗುವುದಿಲ್ಲ ಮರ. ಈಗಾಗಲೇ ನಾನು ಕೋಟೇಶ್ವರ ವ್ಯವಸಾಯ ಸೇವಾದ ಸಂಘದ ಅಧ್ಯಕ್ಷನಾಗಿದ್ದೇನೆ, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ನಿರ್ದೇಶನಾಗಿದ್ದೇನೆ, ಅಕ್ರಮ ಸಂಘದ ಸದಸ್ಯನಾಗಿದ್ದೇನೆ. ಎಷ್ಟು ಪೋಸ್ಟ್ ನಮಗೆಲ್ಲ 1 ಪೋಸ್ಟ್ 2 ಪೋಸ್ಟ್, ಇದು ಎಷ್ಟು ಪೋಸ್ಟ್ ಬರ್ತಾ ಇದೆ, ನನಗೆ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದಿನೇಶ್ ಹೆಗ್ಡೆಯವರ ಮನವಿಯನ್ನು ನಯವಾಗಿ ನಾನು ತಿರಸ್ಕರಿಸಿದ್ದೇನೆ. ಆಮೇಲೆ ಅವರು ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರತಾಪ್ ಚಂದ್ರ ಶೆಟ್ಟರಲ್ಲೇ ಹೇಳಿದ್ರು. ಒಂದು ದಿವಸ ಕರೆದು, ಈಗ ಹರಿಪ್ರಸಾದ್ರಿಗೆ ಸಮಯ ಆಯಿತು, ಈಗ ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಲ್ಲ ಅಂತ. ಹೌದು ಆಗಬೇಕು, ಯಾರನ್ನಾರು ಮಾಡುವಂತ. ಯಾರನ್ನ ಮಾಡ್ಲಿಕ್ಕಾಗೋದಿಲ್ಲ, ನಿಮ್ಮನ್ನೇ ಮಾಡಬೇಕಾಗ್ತದೆ ಅಂತ. ಮತ್ತೆ ಸ್ವಲ್ಪ ತಲೆವಿಷಯ ಆಯ್ತು, ನಂಗೆ ಏನಾದ್ರು ಮಾಡಿ ಅದನ್ನು ದುಡ್ಬೇಕಂತ. ಆಗೋದಿಲ್ಲ ನೋಡಿ, ಈಗ ಕಾರ್ಯಕರ್ತರಿಗೊಂದು ಜನ ಬೇಕೇ ಅಲ್ವ ಮತ್ತೆ. ಆ ಕಾಂಗ್ರೆಸ್ ಮೇಲೆ ಪ್ರೀತಿ ಇಲ್ವ ನಿಮಗೆ? ಇಷ್ಟು ವರ್ಷ ಕಾಂಗ್ರೆಸ್ ಕೆಲಸ ಮಾಡಿದ್ದೀರಲ್ಲ, ಆದ್ದರಿಂದ ನೀವು ಅಧ್ಯಕ್ಷರು ಆಗಲೇಬೇಕಂದು. ಇವತ್ತಿನವರೆಗೆ ನಾನು ಪ್ರತಾಪ್ ಚಂದ್ರ ಶೆಟ್ಟರ ಯಾವ ಮಾತನ್ನು ಅವರ ತೆಗೆದಾಕಿಲ್ಲ. ಸ್ವಲ್ಪ ಅನ್ಸಂಕ್ತ ಇತ್ತು, ಖುಷಿಯೇ ಇಲ್ಲ, ಕಷ್ಟ ಇತ್ತು. ಈ ಪರಿಸ್ಥಿತಿಯಲ್ಲಿ ನಡೆಸೋದು ಕಷ್ಟ, ಅದು ಸಹ ಇದೆ. ಇದು ಏನು ಮಾಡೋದು ಅಂತ ಭಾಳ ತಲೆವಿಷಯ ಆಯಿತು. ತಲೆವಿಷಯ ಆದರೂ ಅದು ವಹಿಸ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂತು.
ಮತ್ತೇನೇ ಗೊಂದಲ ಹಿನ್ನೆಲೆ ಆಗಿಲ್ಲ, ನಾವೆಲ್ಲ ಒಟ್ಟೆ ಒಂದೇ ಮನೆಯವರು, ಏನು ಕುಂದಾಪುರ ಕಾಂಗ್ರೆಸ್ನಲ್ಲಿ ಯಾವ ಗೊಂದಲವೂ ಇಲ್ಲ. ಒಂದು ವೇಳೆ ಇದ್ರೆ ನಾನು ಅದನ್ನು ಸರಿ ಮಾಡಿಕೊಳ್ಳೋದು ಸಮರ್ಥನಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಹಾಗೆ ಅವರು ಮಾತು ಬಿಡದೆ ನಾನು ಇದನ್ನ ವಹಿಸ್ಕೊಂಡೆ, ಅಲ್ಲ ಈಗ ವಹಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಹೋದೆ, ನಾನು ವಿನಯ್ ಕುಮಾರ್ ಸೊರ್ಕೆ ಅವ್ರ ಹತ್ರ ಹೋದೆ. ನಾನು ಪ್ರತಾಪಣ್ಣ ಬಿಟ್ಟರ ಮೇಲೆ ನಾನು ಏನಾದ್ರು ಹೋಗೋದಿದ್ರೆ ಅದು ವಿನಯ್ ಕುಮಾರ್ ಸೊರ್ಕೆ ಹತ್ರ, ಮತ್ತೆ ಯಾರು ಅಲ್ಲಿ ಮುಂದೆ ಹೋಗೋದಿಲ್ಲ. ಭಾಸ್ಕರಣ್ಣ ಇರುವಾಗ ಅವ್ರ ಹಿಂದೆ ಇರ್ತಿದ್ದೆ, ಎಲ್ಲ ಸವಲತ್ತು, ಯಾವುದೂ ಸಮಸ್ಯೆ ಇರ್ತಾ ಇಲ್ಲ. ಕಡೆಗೆ ಅವರು ಹೋದ್ರು, ನೀವು ಹೇಗೆ ಸಿಕ್ಕಿ ಬಿದ್ರಿ ಮರ್ರಿಗೆ ಹೇಳಿದ್ರು. ಸಿಕ್ಕಿ ಬಿದ್ದಿ ಮರ್ರಿ, ಏನು ಮಾಡೋದು ಇಲ್ಲಲ್ಲ, ಸಿಕ್ಕಿ ಬಿದ್ದು ಪ್ರಶ್ನೆ ಇಲ್ಲ, ನೀವು ಸಮರ್ಥ ನಾಯಕ, ನಾನು ನಿಮ್ಮ ಹಿಂದೆ ಇದ್ದೇನೆ, ನೀವು ಹೋಗ್ಬೇಕಂತ ಹೇಳಿದ್ರು. ನಾನು ಮತ್ತೆ ಹೆಂಗೆ ಹೊರಟಾಯ್ತಲ್ಲ ಅಂತ ಮತ್ತೆ ದಿನೇಶ್ ಹೆಡ್ರ ಹತ್ರ ಕೇಳಿದ್ವಿ. ಮತ್ತು ಹರಿಪ್ರಸಾದ್ ಈಗ ಹೇಳಿದ್ರೆ, ಹರಿಪ್ರಸಾದ್ ಭಾರಿ ತಾಳ್ಮೆಯ ಅಧ್ಯಕ್ಷರಂತ. ಅವ್ರು ತಾಳ್ಮೆಯ ಅಧ್ಯಕ್ಷರೌದು, ನಾ ಸ್ವಲ್ಪ ಜೋರು ಅಧ್ಯಕ್ಷರೌದು. ಆ ಜೋರು ನಂದಲ್ಲ, ನನ್ನ ತಂದೆ ತಾಯಿಯಿಂದ ಬಂದು ಜೋರು ನಂದು. ಆ ಜೋರನ್ನ ಅಲ್ಲಗಳಿಲಿಕ್ಕಾಗ್ತದೆ, ಹೋಗ್ತೇನೆ. ಅದು ಒಂದಂತ ಹೇಳಿದ್ರೆ, ನನ್ನ ಜೋರು ಯಾವಕ್ಕೆ ಜೋರು ಅಂತ ಹೇಳಿದ್ರೆ, ನಾನು ಪ್ರಾಮಾಣಿಕವಾಗಿ ಇರ್ತೇನೆ. ಎಷ್ಟು ಸ್ತರಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಮಂಡಲ್ ಪಂಚಾಯತ್ ಸದಸ್ಯನಾಗಿದ್ದೇನೆ. ಮಂಡಲ್ ಪಂಚಾಯತ್ ಸದಸ್ಯನಾಗಿ ತನ್ಮೂಲಕ ಆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ರಾಜೀವ್ ಗಾಂಧಿ ಅವರಿಂದ ಆಗ ಗ್ರಾಮ ಪಂಚಾಯತ್ ಬಂದಾಗ 2 ಗ್ರಾಮದವರು ಅವಿರೋಧವಾಗಿ ನನಗೆ ಕಾಂಗ್ರೆಸ್ಗೆ 10 ಸೀಟು ಕೊಟ್ಟುಬಿಟ್ರು. ನಾನು ಜನರ ಕೆಲಸ ಮಾಡಿದ್ದೇನೆ, ಜನ ಮನೆಗೆ ಹೋಗಿ ಜನ ಕೆಲಸ ಮಾಡಿದ್ದೇನೆ. ಆಮೇಲೆ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನನಗೆ 10 ಸೀಟು ಗೆದ್ದೆ ನಾನು. ಅಲ್ಲಿಂದ ನಾನು ಗ್ರಾಮ ಪಂಚಾಯತ್ ಬಿಟ್ಟು ಕೋಟೇಶ್ವರ ತಾಲೂಕ್ ಪಂಚಾಯತ್ ಬಂದೆ, ಅಲ್ಲಿಯೂ ಕೆಲಸ ಮಾಡಿದ್ದೇನೆ. ಕುಂಬಾಸಿ ತಾಲೂಕ್ ಪಂಚಾಯತಿ ಬಂದೆ, ಅಲ್ಲಿಯೂ ಕೆಲಸ ಮಾಡಿದ್ದೇನೆ. ನನಗೆ ಗೊತ್ತಿದೆ, ಬಟ್ ಈ ಪರಿಸ್ಥಿತಿಗೆ ಆ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಇವತ್ತೇನು ಹೇಳಿದ್ರೆ, ನಮ್ಮಲ್ಲಿ ಪಾರ್ಲಿಮೆಂಟ್ ಸದಸ್ಯರಿಲ್ಲ, ಆಮೇಲೆ MLA ಇಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅದು ಚುನಾವಣೆ ಆಗಿಲ್ಲ. ಎರಡೂ ಸರ್ಕಾರಗಳು ಚುನಾವಣೆ ಮಾಡಿಲ್ಲ. ಆಮೇಲೆ ಗ್ರಾಮ ಪಂಚಾಯತ್ ಸಹ ಒಂದು 50% ಇದೆ. ಆ MLA ಮತ್ತು ಇದೆಲ್ಲ ಇಲ್ಲದೆ ಇದ್ರೆ, MP ಗಳು ಇಲ್ಲದೆ ಇದ್ರೆ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ. ಈ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಕಾರ್ಯಕರ್ತರು ಅಂದರೆ ಏನು? ಕಾರ್ಯಕರ್ತರು ಅಂದರೆ, ನಾನೀಗ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನೌಕರಿಗೆ ಅಥವಾ CEO ಆದೇಶ ಮಾಡ್ತೇನೆ, ಅದೇ ಕೆಲಸ ನಡೀತಾ ಇರ್ತದೆ, ಅವ್ರಿಗೆ ಸಂಬಳ ಕೊಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಕಾರ್ಯಕರ್ತರು ನಮ್ಮ ಸಂಬಳದಾರಲ್ಲ. ಕಾರ್ಯಕರ್ತರು ನಮ್ಮ ಹಾಗೆ ಸ್ವಾಭಿಮಾನ ಇರತಕ್ಕಂಥವರು, ನಮ್ಮ ಹಾಗೆ ಶಕ್ತಿ ಇರತಕ್ಕಂಥವರು. ನಾವು ಇಲ್ಲಿ ಕೆಲಸ ಮಾಡುವಾಗ ಅವರ ಮನ ಒಲಿಸಿ ಕೆಲಸ ಮಾಡಬೇಕಾಗ್ತದೆ. ಅವರಿಗೂ ಸಹ ತುಂಬ ಕಷ್ಟ ಆದಾಗ ಈ ಕಿರಿಕಿರಿ ಯಾಕಪ್ಪ, ನಮ್ಗೆ ಯಾಕೆ ಬೇಡ, ರಾಜಕೀಯ ಬೇಡ, ನೀವು ಹೋಗಿ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಮೊನ್ನೆ ಹೇಳಿದರು ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರ್ಕೆ ಅವರು ಹೇಗೆ ಕೆಲಸ ಮಾಡಬೇಕಂತ ಹೇಳಿದರು. ಜಯಪ್ರಕಾಶ್ ಶೆಟ್ಟಿ ಅವರು ಮಾತಾಡ್ತಾ ಹೇಳಿದರು, ಸದಾನಂದ ಶೆಟ್ಟರೆ, ನಾವೆಲ್ಲ ಕೂತು ಸೇರಿ ಪದಾಧಿಕಾರಿಗಳು ಮಾಡುವ, ನಾವೆಲ್ಲ ಕೂರ್ಚೇರಿ ಚರ್ಚೆಯನ್ನು ಮಾಡಿ ಆ ವಿಷಯದ ಮೇಲೆ ಮಾತಾಡಿದ್ರೆ ಯಾವ ಗೊಂದಲೂ ಇರುವುದಿಲ್ಲ. 100% ಸತ್ಯ. ನನ್ನ ಜೀವನದಲ್ಲಿ ಭ್ರಷ್ಟಾಚಾರವೇ ಇಲ್ಲ, ನನ್ನ ಎದೆಯಲ್ಲಿ ಭ್ರಷ್ಟಾಚಾರವೇ ಇಲ್ಲ, ನಾನು ಭ್ರಷ್ಟಾಚಾರ ಮಾಡುವುದೂ ಇಲ್ಲ. ಹಾಗೆ ಸಹ ನನ್ನ ಅಣ್ಣ ತಮ್ಮದಿಕ್ಕಳಿಗೆ ಅಥವಾ ನನ್ನ ಅಳಿದಿಕ್ಕಳಿಗೆ ಯಾರಿಗೂ ಯಾವ ಪೋಸ್ಟೂ ಬೇಡ. ಅದರ ಅರ್ಥ, ನಾನು ಟ್ರಾನ್ಸ್ಪರೆನ್ಸಿಯಾಗಿ ಕೆಲಸ ಮಾಡಲಿಕ್ಕೆ ಖಂಡಿತ ಸಿದ್ಧನಿದ್ದೇನೆ. ನನ್ನ ಉದ್ದೇಶ ಇಷ್ಟೇ. ನಾನು ಇವತ್ತು ಇಷ್ಟು ಜನ, ಸಾವಿರಾರು ಜನ ಇಲ್ಲಿ ಸೇರಿದ್ದೀರಿ, ಯಾರಿಗೂ 10 ರೂಪಾಯಿ ಕೊಟ್ಟಿಲ್ಲ. ನಾನು 2-3 ಬಾರಿ ಅತೀ ಕಷ್ಟದಿದ್ದವರಿಗೆ 2-3 ವೆಹಿಕಲ್ ಮಾಡಿ ಕೊಟ್ಟಿದ್ದೀರಿ. ಎಲ್ಲ ಸ್ವಂತ ವೆಹಿಕಲ್ ಇದ್ದ, ಎಲ್ಲ ಕಾಂಗ್ರೆಸ್ ಪಕ್ಷದ ಮೇಲಿರತಕ್ಕ ಪ್ರೀತಿಯಿಂದ, ಎಲ್ಲ ಸಿದ್ದರಾಮಯ್ಯನವರ 5 ಗ್ಯಾರಂಟಿ ಮೇಲಿರತಕ್ಕಂಥ ಪಡೆದ ಪ್ರಯೋಜನದಿಂದ, ಹಾಗೂ DK ಶಿವಕುಮಾರ್ ಮೇಲಿರತಕ್ಕಂಥ ಆಶಾವಾದದಿಂದ ತಾವೆಲ್ಲರೂ ಬಂದಿದ್ದೀರಿ ಅಂತ ನಂಗೆ ಗೊತ್ತಿದೆ. ಆದರೆ ನನಗೂ ಸಹ ಸಹಾಯ ಮಾಡಬೇಕಾಗ್ತದೆ. ನಾವು ಹೇಳ್ತಾ ಇದ್ದೇನೆ, ನಾನು ನಿಮ್ಗೇನು ಕೊಟ್ಟಿಲ್ಲ. ನಾನು ಒಂದು ಸೈಡ್ ಫಸ್ಟ್ ದಿವಸ ನಾನು ಒಂದು ಕಡೆ ಹೋದೆ, ಇಲ್ಲಿ ಕೋಟೇಶ್ವರಕ್ಕೆ ಹೋದಾಗ ಆ ಜನ ಆಗಬೇಕಲ್ಲ, ನಾಡಿಗೆ ನಾನು ಪದಗ್ರಹಣ ಆಗಬೇಕಂದ್ರೆ